channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ. ಒಂದು ಕೊಡದಲ್ಲಿ ನೀರು ಪೂರ್ತಿಯಾಗಿ ತುಂಬಿದ್ದರೆ ಅದನ್ನು ಹೊತ್ತೊಯ್ಯುವಾಗ ನೀರು ಹೊರಗೆ ಚೆಲ್ಲುವುದಿಲ್ಲ. ಆದರೆ ಅರ್ಧ ತುಂಬಿದ ಕೊಡವು ಅಲುಗಾಡಿದಾಗ ನೀರು ಹೊರಚೆಲ್ಲುತ್ತದೆ. ನಿಜವಾದ ಜ್ಞಾನಿ ಅಥವಾ ವಿದ್ವಾಂಸರು ಎಂದಿಗೂ ತಮ್ಮ ಪಾಂಡಿತ್ಯದ ಬಗ್ಗೆ ಅಹಂಕಾರ ಪಡುವುದಿಲ್ಲ. ಅವರು ಸದಾ ಶಾಂತವಾಗಿ ಮತ್ತು ವಿನಯವಂತರಾಗಿರುತ್ತಾರೆ. ಅಲ್ಪಜ್ಞಾನ ಉಳ್ಳವರು ತಮಗೆ ಎಲ್ಲವೂ ಗೊತ್ತು ಎಂಬ ಭ್ರಮೆಯಿಂದ ಸಮಾಜದಲ್ಲಿ ಅಬ್ಬರ ಮಾಡುತ್ತಾರೆ. ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾರೆ. ಜೀವನದಲ್ಲಿ ಹೆಚ್ಚು ಅನುಭವ ಪಡೆದವರು ಮತ್ತು ಸಂಸ್ಕಾರವಂತರು ಎಂತಹ ಕಷ್ಟದ ಅಥವಾ ಸುಖದ ಸಂದರ್ಭ ಬಂದರೂ ವಿಚಲಿತರಾಗದೆ ಸ್ಥಿತಪ್ರಜ್ಞರಾಗಿರುತ್ತಾರೆ. ಅವರ ಮಾತು ಮತ್ತು ನಡತೆಯಲ್ಲಿ ಗಾಂಭೀರ್ಯವಿರುತ್ತದೆ. ಉದಾಹರಣೆ, ಮಹಾಪುರುಷರಾದ ಸರ್ ಎಂ ವಿಶ್ವೇಶ್ವರಯ್ಯ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅಂತಹ ಮಹಾನ್ ವ್ಯಕ್ತಿಗಳು ಅಪಾರ ಜ್ಞಾನ ಹೊಂದಿದ್ದರೂ ಸರಳ ಜೀವನ ನಡೆಸುತ್ತಿದ್ದರು. ಜಂಬ ಅಥವಾ ಪ್ರದರ್ಶನಕ್ಕಿಂತ ಗುಣ ಮತ್ತು ಜ್ಞಾನ ಮುಖ್ಯ. ನಾವು ಸಮಾಜದಲ್ಲಿ ತುಂಬಿದ ಕೊಡದಂತೆ ಜ್ಞಾನವನ್ನು ಮೌನವಾಗಿ ಬೆಳೆಸಿಕೊಳ್ಳಬೇಕು, ವಿನಯದಿಂದ ವರ್ತಿಸಬೇಕು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.